ಫಸ್ಟ್ ಖುಷಿ ಆಗ್ತಿದೆ ಸರ್, ತುಂಬ ಖುಷಿ ಆಗತ್ತೈತೆ ರೀ. ಆಮೇಲೆ ಎಕ್ಸ್ಪೆಕ್ಟೇಷನ್ ಐತ್ರಿ ಸರ್, ಅಂದ್ರೆ 620 ಮೇಲೆ ಬರ್ಬೋದು ಅಂತ ಐತ್ರಿ. ಖರೆ 625ಕ್ಕೆ 625 ಬರುತ್ತಂತ ನಿರೀಕ್ಷೆ ಮಾಡಿದ್ವಿ. ಈಗ ಖುಷಿ ಆಗತ್ತೈತ್ರಿ ಸರ್. ಏನು ಇದಕ್ಕೆಲ್ಲ ಯಾರು ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಿ? ನಮ್ಮ ಸ್ಕೂಲ್ ಒಳಗಿನ ಟೀಚರ್ಸು, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ಸು, ನಮ್ಮ ಪೇರೆಂಟ್ಸು ಎಲ್ಲರೂ ಭಾಳ ನಮ್ಗೆ ಅಂದ್ರೆ ಪ್ರೋತ್ಸಾಹ ನೀ ಮಾಡು. ಆಮೇಲೆ ಸೋರ್ಸಸ್ ಎಲ್ಲ ನನಗೆ ತಂದು ಕೊಡ್ತೀವಿ ಸರ್. ಯಾವ ಶಾಲೆ ಒಳಗೆ ಗೊತ್ತದ? ಸರ್ಕಾರಿ ಪ್ರೌಢಶಾಲೆ ಕಟಗೇರಿ, ಗೌರ್ಮೆಂಟ್ ಹೈಸ್ಕೂಲ್. ನಮ್ಮದು ಪ್ರಾಪರ್ ಹಲ್ಯಾಳ್ ಸರ್, ನಾವು ಇರೋದು ಅತನಿಯಲ್ಲಿ. ಹಾಂ, ಅದೇ ಸ್ಕೂಲಲ್ಲೇ ಕನ್ನಡ ಸರಾಗಿ ವರ್ಕ್ ಮಾಡ್ತಾರೆ ಸರ್. ಹಾಂ ಸರ್, ಸ್ಟ್ರಿಕ್ಟಾಗಿ ನಡೆದಿದ್ದು. ಮುಂದೆ ಏನು ಮಾಡ್ಬೇಕಂತ? ಮುಂದೆ PUCಯಲ್ಲಿ ಸೈನ್ಸ್ ತೊಗೊಂಡು ನೀಟ್ ಮಾಡ್ಬೇಕು ಅನ್ಕೊಂಡೆ. ಸಾಧನೆ ಬಗ್ಗೆ ಏನು ಹೇಳ್ತೀರಿ ಸರ್? ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಈ ಹಳ್ಳಿಯಲ್ಲಿ ಇರ್ತಕ್ಕಂತಹ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳು ಉನ್ನತ ಸಾಧನೆ ಮಾಡುವಲ್ಲಿ ಏನು ಹಿಂದೆ ಸರಿದಿಲ್ಲ. ಜೊತೆಗೆ ಸಾರ್ವಜನಿಕರಿಗೆ ಏನಿದೆ, ಸರ್ಕಾರಿ ಶಾಲೆಯಿಂದ ಸ್ವಲ್ಪ ಮುರಿತಕ್ಕಂಥ ವ್ಯವಸ್ಥೆ ಇದೆ ಸರ್. ಎಲ್ಲರೂ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಸ್ವತಃ ಸರ್ಕಾರಿ ಶಾಲೆ ಶಿಕ್ಷಕನಾಗಿ ನನ್ನದೇ ಶಾಲೆಯಲ್ಲಿ ಪ್ರವೇಶವನ್ನು ಮಾಡಿಕೊಂಡು ನನ್ನ ಮಗಳು ಈ ರೀತಿ ಒಂದು ಹೆಚ್ಚಿನ ಅಂಕಗಳನ್ನು ಗಳಿಸಿಕೊಂಡು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾರೆ ಅಂತಕ್ಕಂಥದ್ದು ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸರ್. ಇದರಲ್ಲಿ ನಮ್ಮ ಶಾಲೆಯ ಪ್ರಧಾನ ಗುರುಗಳಾಗಿರ್ಬೋದು, ಎಲ್ಲ ಶಿಕ್ಷಕ ವರ್ಗದವರಾಗಿರ್ಬೋದು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರತಕ್ಕಂಥ ಶ್ರೀಯುತ ಮುಂಜೇಸರ್ ಆಗಿರ್ಬೋದು, ಪ್ರತಿಯೊಬ್ಬರ ಪ್ರೋತ್ಸಾಹ ಸಹಾಯ ಸಹಕಾರದಿಂದ ನನ್ನ ಮಗಳು ಇವತ್ತು ರಾಜ್ಯದಲ್ಲಿ ಟಾಪರ್ ಆಗಿ ಹೊರಹೊಮ್ಮಲಿಕ್ಕೆ ಸಹಾಯಕವಾಗಿದೆ ಅಂತಕ್ಕಂಥ ವಿಷಯನ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್. ಈ ಸರ್ಕಾರಿ ಖಾಸಗಿ ಶಾಲೆಗಳಿಗೆ ಇಷ್ಟೊಂದು ಸವಲತ್ತು ಕೊಡ್ತಾ ಇದ್ರು ಸಹ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಣಕ್ಕೂ ಮತ್ತು ಏನು ವ್ಯತ್ಯಾಸ ಇದೆ ಸರ್? ನಾವು ಹೇಳಬೇಕಾಗಿತ್ತಂದರೆ ಖಾಸಗಿ ಶಾಲೆಗಳಲ್ಲಿ ನಾವು ಕೇವಲ ಶಾಲೆಗಳ ಹೊರನೋಟಕ್ಕೆ ಮಾತ್ರ ಮರಳಾಗ್ತೀವಿ. ಆದರೆ ನಿಜವಾಗಿರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಉನ್ನತವಾಗಿರ್ತಕ್ಕಂತಹ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಡೆದು ಬಂದಿರತಕ್ಕಂಥ ಶಿಕ್ಷಕ ವರ್ಗ ಇರೋದರಿಂದ ಆ ಶಿಕ್ಷಕ ವರ್ಗದವರು ಕೂಡ ಮಕ್ಕಳನ್ನು ಬೆಳೆಸುವಲ್ಲಿ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ತಾರೆ ಅಂತಕ್ಕಂಥ ಒಂದು ವಿಚಾರಕ್ಕೆ ನನ್ನ ಮಗಳೇ ಸಾಕ್ಷಿ ಅಂತ ಹೇಳ್ಬೋದು ಸರ್. ಈ ಸಂದರ್ಭದಲ್ಲಿ ಸರ್, ನಾನು ನಾಗಪ್ಪ ಬೆರಾದರ ಪಾಟೀಲ್ ಅಂತ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.